ನೋಡಿ, ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತೆ. 2 ವರ್ಷ ಪೂರೈಕೆ ಮಾಡಿದ್ದು ಅಂತನೋ ಅಥವಾ ಸಾಧನ ಸಮಾವೇಶ ಅಂತನೋ, ಅಂದರೆ ಕಾಂಗ್ರೆಸ್ನ ಸಾಧನೆಯನ್ನು ಜನರ ಮುಂದಿಡುವಂತಹ ಪ್ರಯತ್ನ. ಆದರೆ ಅದಾಗೋದಿಲ್ಲ. ಕಾಂಗ್ರೆಸ್ನ ಸಾಧನೆಯನ್ನು ಹೇಳೋದಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡು ಪ್ರತಿ ಭಾಷಣದಲ್ಲೂ ಖರ್ಗೆ ಅವರಿಗೆ ಪ್ರಧಾನಿ ಮೋದಿ ಅವರೇ ಟಾರ್ಗೆಟ್ ಆಗಿರ್ತಾರೆ. ಪ್ರತಿ ಬಾರಿಯೂ ಮೋದಿಯನ್ನೇ ಗುರಿ ಮಾಡಿಯೇ ಭಾಷಣ ಮಾಡ್ತಾರೆ. ಹಿಂಗೆ ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೀತು. ಅಲ್ಲೂ ಕೂಡ ಇದರ ಆವೇಶ ನೋಡ್ಬೋದು ನೀವು. ಮೋದಿ ಗ್ಯಾರಂಟಿ ಒಂದೇ, ಅದು ಸುಳ್ಳು. ಮೋದಿ ನಂಬರ್ 1 ಸುಳ್ಳುಗಾರ. ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ರೋಷಾವೇಶ. ಪ್ರಧಾನಿ ಮೋದಿ ನಂಬರ್ 1 ಸುಳ್ಳುಗಾರ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಅವ್ರು ಹೇಳಿದೇನು ಗೊತ್ತಾ? ಕಾಂಗ್ರೆಸ್ ಕ್ಯಾ ಕಿಯಾ ಹೀಗಂತ ಪ್ರಧಾನಿ ಮೋದಿ ಅವರು ಪದೇ ಪದೇ ಕೇಳ್ತಾ ಇರ್ತಾರೆ. ಬಿಜೆಪಿ ಮಾಡೋದೆಲ್ಲ ಭ್ರಷ್ಟಾಚಾರ, ಅವರೆಲ್ಲ ಟೀಕಾಚಾರಿಗಳು. ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟ ಕೊಡುಗೆಗಳು ಜನರ ಕಣ್ಮುಂದೆ ಇದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಟಿವಿಲಿ ಮಾತ್ರ ಕಾಣಿಸ್ತಾರೆ. ಯಾವ PM ಕೂಡ ದಿನ ಬೆಳಗಾದ್ರೆ ಟಿವಿಲಿ ಬೊಗಳ್ತಾ ಇರಲ್ಲ. ಅದಾನಿ ಅಂಬಾನಿಗೆ ದೇಶದ ಆಸ್ತಿಯನ್ನ ಮೋದಿ ಮಾರ್ತಿದ್ದಾರೆ ಹೀಗಂತ ಗುಡುಗಿದ್ರು ಮೈಸೂರಿನ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂದ್ರೆ ಅದೊಂದು ಸಾಧನಾ ಸಮಾವೇಶ, ಸರ್ಕಾರದ ಸಾಧನಾ ಸಮಾವೇಶ. ಹೆಸರಲ್ಲೇ ಇದೆ, ಸಾಧನೆಯನ್ನ ಜನರ ಮುಂದಿಡುವಂಥದ್ದು ಕಾಂಗ್ರೆಸ್ನ ಸರ್ಕಾರದ್ದು. ಆದರೆ ಅಲ್ಲಿ ಸರ್ಕಾರದ ಸಾಧನೆ ಬಿಟ್ಟು ಪ್ರಧಾನಿ ಮೋದಿ ಅವರನ್ನ ಟೀಕೆ ಮಾಡೋದ್ರಲ್ಲೇ ಗುರಿ ಮಾಡಿಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ಇದು ನೆನಪಿಡಿ, ಎಷ್ಟು ಸುಳ್ಳು ಆಡ್ತಾರೆ ಅನ್ನೋದು ನಿಮ್ಮ. ಬಟ್ ಅದಕ್ಕೇನು ಬರೆಯುವಾಗ ಹೇಳುವಾಗ ಈ ಅಷ್ಟು ಪ್ರಚಾರ ಬರಲ್ಲ. ನಾವೇನಾರ ಮಾತಾಡಿದ್ರೆ ಬಹಳ ಪ್ರಚಾರ ಬರ್ತದೆ, ಏನಾರ ಸ್ವಲ್ಪ ತಪ್ಪಾದರೆ ಬಹಳಷ್ಟು ಬರ್ತದೆ. ಬಂಧುಗಳೇ, ನೀವೇ ಹೇಳಿ, ಮೋದಿಯವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಆನಂದ್, ನಾನು ಹೇಳ್ತಾ ಇದ್ದೆ, ಸರ್ಕಾರದ ಸಾಧನಾ ಸಮಾವೇಶ ಅದು. ಸರ್ಕಾರದ ಸಾಧನೆಯನ್ನ ಜನರ ಮುಂದಿಡುವಂತಹ ಕೆಲಸ ಆಗಬೇಕಾಗಿರುತ್ತೆ. ಆದರೆ ಅದನ್ನು ಬಿಟ್ಟು ಪ್ರಧಾನಿ ಮೋದಿ ಅವರನ್ನೇ ಟೀಕೆ ಮಾಡಿಕೊಂಡು ಗುರಿ ಮಾಡಿಕೊಂಡು ಹೋದಲ್ಲಿ ಭಾಷಣ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇರೋದು. ನಿಮ್ಮ ಸಾಧನೆ ಬಗ್ಗೆ ನೀವು ಹೇಳಿ ಸ್ವಾಮಿ, ಅದ್ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ ಅಂತ. ಶರತ್, ಇಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆನೂ ಕೂಡ ಪ್ರಧಾನಿ ಮೋದಿ ಅವರು ಅವಾಗ ಮಾತಾಡ್ತಾ ಇರ್ತಾರೆ. ಇವರು ಗಾಂಧಿ ಕುಟುಂಬದ ಕೈಗೊಂಬೆ ಅನ್ನೋ ಒಂದು ರೀತಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನೇರವಾಗಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಇತ್ತೀಚೆಗೆ ತಮ್ಮ ಭಾಷಣಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಮೈಸೂರಿನಲ್ಲಿ ನಡೆದಂಥ ಸಾಧನಾ ಸಮಾವೇಶದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ದೇಶದ ಮಹಾನ್ ಸುಳ್ಳುಗಾರ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಪ್ರತಿನಿತ್ಯ ಅವರು ಟಿವಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದೇ ದೊಡ್ಡ ಒಂದು ಚಾಳಿ ಆಗಿದೆ. ಈ ಕಡೆ ದೇಶದ ಆಸ್ತಿಯನ್ನ ಅದಾನಿ ಅಂಬಾನಿ ಅವರಿಗೆ ಮಾರಾಟ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೇ ಅಲ್ಲದೆ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಡಲಾಗಿದೆ. ಇದು ಒರಿಜಿನಲ್ ಗ್ಯಾರಂಟಿ, ನಿಜವಾದ ಗ್ಯಾರಂಟಿ. ಇದು ಬಿಜೆಪಿಯವರು ಕೊಡ್ತಕ್ಕಂಥದ್ದು ಬರೀ ಸುಳ್ಳಿನ ಗ್ಯಾರಂಟಿಗಳು. ರಾಜ್ಯದಲ್ಲಿ ಅಭಿವೃದ್ಧಿ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೋದಿಯವರು ಬಂದು ಇಲ್ಲಿ ಬೇಕಾದ್ರೆ ಪರಿಶೀಲನೆ ಮಾಡಿಕೊಳ್ಳಲಿ ಅನ್ನೋ ಒಂದು ಸವಾಲನ್ನು ಕೂಡ ಖರ್ಗೆ ಅವರು ಹಾಕಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ದೇಶಗಳನ್ನ ಸುತ್ತೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಮಣಿಪುರದಲ್ಲಿ ಜನ ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಅಲ್ಲಿ ಒಂದು ಬಾರಿಯೂ ಕೂಡ ಭೇಟಿ ಕೊಟ್ಟಿಲ್ಲ. ಮಣಿಪುರದ ಜನರ ಒಂದು ಸಮಸ್ಯೆಯನ್ನ ಗೋಳನ್ನ ಕೇಳಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಅವರು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿಯೇ ಹೆಚ್ಚಾಗಿ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಪದೇ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ವಿಚಾರಗಳನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿ ಬಿಚ್ತಾ ಇಲ್ಲ. ಈ ಬಗ್ಗೆನೂ ಕೂಡ ಖರ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೇ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳುವ ಮೂಲಕ ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.